ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಬಹಳಷ್ಟು ಜಲ ಸಂರಕ್ಷಣಾ ವಿಧಾನಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ, ತಿಳಿದಿದ್ದೀರಾ. ಆದರೆ ಯಾವುದೇ ಒಂದು ವಿಧಾನಗಳು, ವಿಚಾರಗಳು, ನೀರಿಗೆ ಸಂಬಂಧಿಸಿದಂತಹ ವಿಷಯಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಏಕೆಂದರೆ ಅಂತರ್ಜಲ, ನೀರಿನ ಮೂಲಗಳು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯವೂ ಹೌದು. ನೀರಿಲ್ಲದೆ ಬದುಕಿಲ್ಲ ಭೂಮಿಯ ಯಾವುದೇ ಜೀವಜಾಲಗಳಿಗೂ. ಆದ್ದರಿಂದ ನಾವೆಲ್ಲರೂ ಅಂತರ್ಜಲವನ್ನು ಸಂರಕ್ಷಣೆ ಮಾಡಬೇಕಾದರೆ ಒಂದೊಂದು ರೀತಿಯ ಜಲ ಸಂರಕ್ಷಣಾ ವಿಧಾನಗಳನ್ನು ಮಾಡಬೇಕಾಗಿರುತ್ತದೆ. ಅದು ಅಗತ್ಯ ಮತ್ತು ಅನಿವಾರ್ಯವಾಗಿರುತ್ತದೆ. ಆದರೆ ನಾವು ಮಾಡುವಂತಹ ಜಲ ಸಂರಕ್ಷಣಾ ವಿಧಾನಗಳನ್ನು ನಿರ್ವಹಣೆ ಮಾಡುವಂಥದ್ದು, ಸ್ವಚ್ಛ ಮಾಡುವಂಥದ್ದು, ಅದು ಕಾರ್ಯನಿರತವಾಗಿರುವಂತಹ ನೋಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಮಳೆ ನೀರು ಕೊಯ್ಲು ಮಾಡಿ ಮನೆಯ ಟ್ಯಾಂಕಿಯನ್ನು ತುಂಬಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಸ್ವಚ್ಛ ಮಾಡುವ, ಅದನ್ನು ಒಂದು ಕಸಮುಕ್ತಗೊಳಿಸುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ಕಾಣಬಹುದು. ನಮ್ಮದು ಕೃಷಿ ಭೂಮಿಯಾಗಿರುವುದರಿಂದ ನಮ್ಮಲ್ಲಿ ಕೃಷಿ ಚಟುವಟಿಕೆಗಳು ನಡೆಯುವುದರಿಂದ ಕೃಷಿಗೆ ಸಂಬಂಧಿಸಿದಂಥ ಬಹಳಷ್ಟು ಮರ ಗಿಡಗಳು ಇರುತ್ತವೆ. ಆದ್ದರಿಂದ ಈ ವ್ಯವಸ್ಥೆಯ ಮೇಲೆ ಸ್ವಲ್ಪ ನಿಗಾ ಜಾಸ್ತಿ ಇಡಬೇಕಾಗುತ್ತದೆ. ಏಕೆಂದರೆ ನಮ್ಮ ಈ ಮಳೆ ನೀರು ಕೊಯ್ಲು ಮಾಡುವಂತಹ ಈ ವ್ಯವಸ್ಥೆಯು ಮರದ ಅಡಿಯಲ್ಲಿರುವುದರಿಂದ ಮತ್ತು ಸುತ್ತಮುತ್ತಲು ಅತಿ ಹೆಚ್ಚು ಮರಗಳು ಇರುವುದರಿಂದ ಮಳೆಗಾಲದಲ್ಲಿ ಗಾಳಿ ಮಳೆಗೆ ಅತಿ ಹೆಚ್ಚು ಎಲೆಗಳು ಬಂದು ಈ ಒಂದು ವ್ಯವಸ್ಥೆಯ ಮೇಲೆ ಬೀಳುತ್ತದೆ. ಆ ಬಿದ್ದಂತಹ ಎಲೆಯು ಮುಂದೆ ಸಾಗಿ ಅದು ಟ್ಯಾಂಕಿಯ ಒಳಗೆ ಹೋಗುವ ಸಾಧ್ಯತೆಗಳು ಇಲ್ಲ. ಬಿದ್ದಂತಹ ಎಲೆಗಳ ಮೇಲೆ ನೀರು ಬಿದ್ದು ಸದಾ ನೀರು ಅದರ ಮೇಲೆ ಹರಿಯುತ್ತಾ ಇದ್ದಾಗ ಅದು ಕೂಡ ಹಾಳಾಗಿ ಕೊಳೆತು ಟ್ಯಾಂಕಿಯ ಒಳ ಸೇರುವ ಸಾಧ್ಯತೆಗಳು ಇರುತ್ತದೆ. ಆದ್ದರಿಂದ ನಾವು ಈ ಟ್ಯಾಂಕಿಯ ಮೇಲ್ಭಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಆ ಟ್ಯಾಂಕಿಯನ್ನು ಯಾವ ರೀತಿ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬಹುದು ಮತ್ತು ಅದನ್ನು ಯಾವ ರೀತಿ ಜೋಡಣೆ ಮಾಡಬಹುದು ಎಂಬೆಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಪ್ರಿಯ ವೀಕ್ಷಕರೇ, ಯಾವುದೇ ಒಂದು ಜಲ ಸಂರಕ್ಷಣಾ ವಿಧಾನಗಳಿರಬಹುದು ಅಥವಾ ಇಂಗುಗುಂಡಿಗಳಿರಬಹುದು ಅಥವಾ ಇದು ಬೇರೆ ಬೇರೆ ಮಾದರಿಯ ವಿಧಾನಗಳಿರಬಹುದು, ಅದು ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡಿ ಯಶಸ್ವಿಯಾಗಬೇಕಾದರೆ ಮತ್ತು ಒಳ್ಳೆಯ ಪ್ರಮಾಣದಲ್ಲಿ ನೀರನ್ನು ಇಂಗಿಸಬೇಕಾದರೆ ಅಥವಾ ನೀರನ್ನು ಪಡೆದುಕೊಳ್ಳಬೇಕಾದರೆ ನಾವು ಅದರ ನಿರ್ವಹಣೆಯನ್ನು ಮಾಡುವುದು, ಸ್ವಚ್ಛ ಮಾಡಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಮನೆಗಳಲ್ಲಿ ಬಲೆಗಳನ್ನು ಸ್ವಚ್ಛಗೊಳಿಸುವ ಒಂದು ಸಾಧನವಿದ್ಯೆ ಇದೆ. ಅದನ್ನು ಬಳಸಿಕೊಂಡು ನಾವು ಈ ರೀತಿಯಾಗಿ ನಮ್ಮ ಮನೆಯ ನೀರು ತುಂಬಿಸುವ, ಮಳೆ ಕೊಯ್ಲು ಮಾಡುವ ಚಾವಣಿಯ ಮೇಲೆ ಬಿದ್ದಂತಹ ದರಗೆಲೆಗಳು ಅಥವಾ ಇತರ ಕಸ ಕಡ್ಡಿಗಳು ಮತ್ತು ಬೇರೆ ಏನಾದರೂ ಕಸಗಳು ಇದ್ದರೆ ಅದನ್ನು ಈ ರೀತಿಯಾಗಿ ನಾವು ಸ್ವಚ್ಛಗೊಳಿಸಬಹುದಾಗಿರುತ್ತದೆ. ಇಲ್ಲವಾದರೆ ಪ್ರತಿ ಸಲವೂ ಅದರ ಶೀಟುಗಳನ್ನು ತೆಗೆದು ಮತ್ತೆ ಜೋಡಿಸುವುದು ಕೂಡ ಒಂದು ಕಷ್ಟಕರದ ಕಾರ್ಯವಾಗುವುದು. ಆದ್ದರಿಂದ ಈ ರೀತಿ ಮಾಡುವುದು ತುಂಬ ಸುಲಭವಾಗಿರುತ್ತದೆ. ಅದರ ಪೈಪ್ಗಳನ್ನು ಮತ್ತು ದಂಬೆಗಳನ್ನು ಕೂಡ ನಾವು ತೆಗೆದು ಅದರಲ್ಲಿರುವ ಕಸಗಳನ್ನು ತೆಗೆದು ಸ್ವಚ್ಛ ಮಾಡುವುದು ಮತ್ತು ಅದನ್ನು ಯಥಾ ಪ್ರಕಾರ ಮರಳು ಜೋಡಣೆ ಮಾಡುವುದು ಇದು ಬಹಳ ಸುಲಭವಾದ ವಿಚಾರವಾಗಿದೆ. ಇದು ಯಾರು ಬೇಕಾದರೂ ಮಾಡಬಹುದಾಗಿರುತ್ತದೆ. ಈ ಒಂದು ವ್ಯವಸ್ಥೆಯನ್ನು ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಇದೇ ರೀತಿಯಲ್ಲಿ ಮಾಡಿಕೊಳ್ಳಬೇಕೆಂದೇನೂ ಇಲ್ಲ. ಇದೇ ಮಾದರಿಯಲ್ಲಿ ಆದರೂ ಕೂಡ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಉದಾಹರಣೆಗೆ ಟಾರ್ಪಾಲ್ ಕಟ್ಟಬಹುದು ಅಥವಾ ಒಳ್ಳೆಯ ಬಟ್ಟೆಗಳನ್ನು ಕೂಡ 4 ಕಂಬಕ್ಕೆ ಕಟ್ಟಿದರೆ ಸಾಕು, ನೀರು ಬಂದು ಟ್ಯಾಂಕಿಗೆ ಬಿದ್ದರೆ ಸಾಕು. ಇನ್ನೂ ಬೇರೆ ಬೇರೆ ವಿಧಾನಗಳನ್ನು ಕೂಡ ಅಳವಡಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನು ನಾವು ಇದರ ಬಗ್ಗೆ ಆಗುವ ಲಾಭ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಿಂದ ನೀವು ಮಳೆಗಾಲದಲ್ಲಿ ನಿರಂತರವಾಗಿ ಉಚಿತವಾಗಿ ನೀರನ್ನು ಪಡೆಯಬಹುದು. ಯಾವುದೇ ವಿದ್ಯುತ್ ಶಕ್ತಿಯ ಅಗತ್ಯ ಇಲ್ಲ ಮತ್ತು ಮೋಟರ್ಗಳು ಬೇಡ. ಗಾಳಿ ಮಳೆಗಳಿಗೆ ಸಮಸ್ಯೆವಾದರೂ ಕರೆಂಟ್ ಇಲ್ಲದಿದ್ದರೂ ನಿಮಗೆ ದೀರ್ಘವಾಗಿ ನೀರನ್ನು ಪಡೆಯಬಹುದು. ನಿಮ್ಮ ಸಮಯ ಉಳಿಯುತ್ತದೆ, ಶ್ರಮ ಉಳಿಯುತ್ತದೆ, ಜೊತೆಗೆ ಕರೆಂಟಿನ ಬಿಲ್ಲಿನ ಹಣ ಉಳಿಯುತ್ತದೆ ಮತ್ತು ಇದರಿಂದ ಪರಿಸರ ಕೂಡ ಉಳಿಯುತ್ತದೆ. ಮಳೆಗಾಲದಲ್ಲಿ ವಿದ್ಯುತ್ ಶಕ್ತಿಯನ್ನು ಕೂಡ ಉಳಿಸಬಹುದು. ಇದರಿಂದ ನಮಗೆ ಬಹಳ ಪ್ರಯೋಜನಗಳಿದೆ. ಎಲ್ಲರೂ ಮಾಡಿದರೆ ಎಷ್ಟು ಹಣ ಉಳಿತಾಯವಾಗುತ್ತದೆ ಅಲ್ಲವೇ? ಮಳೆಗಾಲದಲ್ಲಿ ಮಳೆ ನೀರನ್ನು ಬಳಕೆ ಮಾಡುವುದರಿಂದ ಬಾವಿ, ಬೋರ್ವೆಲ್ಗಳಲ್ಲಿ, ಜಲಮೂಲಗಳಲ್ಲಿ ನಮ್ಮ ನೀರನ್ನು ಉಳಿಸಿಕೊಳ್ಳಬಹುದು. ಉಳಿಸಿದರೆ ಮಾತ್ರ ಮುಂದೆ ಬಳಸಿಕೊಳ್ಳಲು ಸಾಧ್ಯ. ಹೀಗೆ ಮಾಡುವುದರಿಂದ ಅಂತರ್ಜಲವು ಹೆಚ್ಚುತ್ತದೆ ಮತ್ತು ಜಲಮೂಲಗಳಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಿದಂತೆಯೂ ಕೂಡ ಆಗುತ್ತದೆ. ಈ ವ್ಯವಸ್ಥೆಯಿಂದ ಮಳೆ ಬಂದಾಗ ಯಾವ ರೀತಿಯಲ್ಲಿ ಟ್ಯಾಂಕಿಯಲ್ಲಿ ನೀರು ತುಂಬಿಕೊಳ್ಳುತ್ತದೆ ಎಂಬುದನ್ನು ನೋಡೋಣ. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ.